ಹಾಯ್ ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ರೆಡಿಯಾಗಿದ್ದೀವಿ. ಹ್ಯಾಪಿ ಮಂಡೇ ಟು ಎವ್ರಿ ಒನ್. ಸೊ ಎಲ್ಲರದು ಟಿಫನ್ ಆಯಿತಾ? ಸೊ ಹೇಗಿದೆ ನಿಮ್ಮ ಮಂಡೇ? ಎಲ್ಲ ವೀಕೆಂಡ್ಸ್ ಮುಗಿಸ್ಕೊಂಡು ಮತ್ತೆ ಮಂಡೇ ಆಫೀಸ್ಗೆ ಹೋಗೋದು ತುಂಬ ಬೋರಿಂಗ್ ಅಲ್ವಾ? ನಮ್ಮ ಹಸ್ಬೆಂಡ್ಗೂ ಅಷ್ಟೇ ತುಂಬ ಬೋರಿಂಗು. ಅದಕ್ಕೆ ಇವತ್ತು ಲೀವ್ ಹಾಕೊಂಡ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಾವು ಯಾಕೆ ಲೀವ್ ಹಾಕಿ ಅಂತ ಹೇಳ್ತೀವಿ, ಸದ್ಯ ಆಫೀಸ್ಗೆ ಹೋದ್ರೆ ಸಾಕು ಅಂತ ಇರ್ತೀವಿ ಅಲ್ವಾ? ಎಲ್ಲರ ವೈಫ್ ಅದೇ ತಾನೇ ಅನ್ಕೊಂತೀರಾ? ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಮನೆ ಒರೆಸ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಚೋಟು ಇಲ್ಲಿ ಬಿಟ್ಬಿಟ್ಟು ಇವರಿಲ್ಲಿ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಕೂತಿದ್ದಾರೆ. ಇದು ಮನೆ ಒರೆಸೋ ಹುಟ್ಟು. ಲೀವ್ ಹಾಕ್ಸಿದೆ ತಾನೆ, ಇರೋ ಒಂದ್ ಸ್ವಲ್ಪ ಕೆಲ್ಸಗಳು ಕಂಪ್ಲೀಟ್ ಮಾಡ್ತೀನಿ. ಹಾಕ್ಸೋದನ್ನ ಹಾಕ್ಸ್ಬಿಡ್ತೀರಾ? ಈ ಪರ್ಫಾರ್ಮೆನ್ಸ್ ಎಲ್ಲ ನಾವು ಕೊಟ್ಟಿಲ್ಲ ಫ್ರೆಂಡ್ಸ್. ಅವ್ರಿಗೂ ಹೋಗಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಅದಕ್ಕೆ ಲೀವ್ ಹಾಕೊಂಡ್ಬಿಟ್ಟವ್ರೆ. ನಮ್ಮ ಮೇಲೆ ಗೂಬೆ ಕುಣಿಸ್ತಾರೆ ಫ್ರೆಂಡ್ಸ್. ನಂಬೇಡಿ. ವೀಕೆಂಡ್ ಮುಗಿಸ್ಕೊಂಡು ಆಫೀಸ್ ಹೋಗ್ತಾ ಇದೀರಲ್ಲ ಅಂದ್ರೆ ನಮ್ಮ ಹಸ್ಬೆಂಡ್ ಮಾತ್ರ ಬಂಕ್ ಹಾಕ್ಬಿಟ್ಟು ನನಗೆ ದೋಸೆ ಹಾಕ್ತಾ ಇದಾರೆ. ನಮ್ಮ ಹಸ್ಬೆಂಡ್ ನಂಗೋಸ್ಕರ ದೋಸೆ ಹಾಕೊಂಡು ಎತ್ಕೊಂಡ್ ಬರ್ತಾವ್ರೆ. ಸ್ವಲ್ಪ ಖುಷಿಯಾಗಿ ಹೇಳ್ರಿ, ಏನು ದೋಸೆ ಹಾಕೊಟ್ಟಿದ ತಕ್ಷಣ ಮಖನ ಎನ್ಸ್ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಶುಭೋದಯ ಎಲ್ಲರಿಗೂ. ಎಷ್ಟಲ್ಲಿ ಶುಭೋದಯ ಹೇಳ್ತೀರಾ ಬೆಳಗ್ಗೆಯಿಂದ ಮಿಸ್ಟರ್ ರಾಜ್? ಸೋಮವಾರ ಅಂದ್ರೆ ಏನು, ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂದು ಕೆಲ್ಸಕ್ಕೆ ಹೋಗುವಂತ ಎಲ್ಲ ಮಾಡ್ಕೊಂಡಿದ್ರೆ ಅದ್ರ ಕೆಲ್ಸಕ್ಕೆ ಮಾತ್ರ ಹೋಗ್ತಾ ಇಲ್ಲ ಅಷ್ಟೇ. ಇಂಥವ್ರನ್ನ ಕತ್ಕೊಂಡ್ಬಿಟ್ರೆ ಬೆಳಗ್ಗೆನೆ ಬಂದ್ಬಿಟ್ಟು ಕೆಲಸ ಪ್ಲೀಸ್ ರಜಾ ಹಾಕೋಬೇಕು ಅಂತ ಪರ್ಫಾರ್ಮೆನ್ಸ್ ಕೊಟ್ಟು ಏನಂದೆ ಇನ್ನೊಂದ್ಸಲ ಕೆಲಸ ಪ್ಲೀಸ್ ರಜಾ ಹಾಕೋಬೇಕು ಅಂತ ಪರ್ಫಾರ್ಮೆನ್ಸ್ ಕೊಟ್ಟು ಆತರ ಪರ್ಫಾರ್ಮೆನ್ಸೇ ಕೊಟ್ಟಿಲ್ಲ. ಲೀವ್ ಹಾಕ್ಸ್ಬಿಟ್ಟು ನೋಡಿ ಏನು ಜನಗಳಿಗೆ ಏನ್ ಉದ್ದೇಶ ಸಂದೇಶ ಕೊಡ್ತಾ ಇದ್ದಾರೆ ಇವರಿಗೆ ಮಾತಾಡ್ತಾ ಇರ್ತಾರೆ ನೋಡಿ. ನಮ್ಮ ಮನೇಲಿ ಇವತ್ತು ದೋಸೆ, ಚಟ್ನಿ, ಸಾಂಬಾರ್. ಮಂಡೇ ಹೆಂಗಿರುತ್ತೆ, ಮಂಡೇ ಖುಷಿಯಾಗಿ ಕೆಲ್ಸಕ್ಕೆ ಹೋಗೋ ತರ ಇರ್ಬೇಕು. ನೀನ್ ತರ ರಜಾ ಹಾಕ್ಸ್ಬಿಟ್ಟು ನಾನು ಎಲ್ಲ ಆಚೆ ಕರ್ಕೊಂಡು ಹೋಗೋ ತರ ಎಲ್ಲ ಇರಬಾರ್ದು. ನಾವೆಲ್ಲ ಹೆಂಗ್ ಗೊತ್ತಾ, ಕೆಲ್ಸದಲ್ಲಿ ಶಿಸ್ತಿನ ಸಿಪಾಯಿ ಇದ್ದಂಗ ನಾವಲ್ಲ. ನಾವು ಏನದು ವರ್ಕ್ ಇಸ್ ವರ್ಷಿಪ್ ಅಂತ ಅನ್ನೋ ವ್ಯಕ್ತಿಗಳು ನಾವಲ್ಲ. ನಮ್ಗೆ ರಜಾ ಹಾಕ್ಸ್ಬಿಟ್ರೆ ಏನೋ ಫ್ರೆಂಡ್ಸ್ ಇವ್ರೇನೋ ಹೇಳ್ತಾ ಇದಾರೆ, ನಾನು ಮಾತ್ರ ದೋಸೆನ ಎಂಜಾಯ್ ಮಾಡ್ತಾ ಇದೀನಿ. ಪ್ರತಿಯೊಬ್ರು ಮದುವೆ ಆಗಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಕಷ್ಟ ಅರ್ಥ ಆಗುತ್ತೆ. ನನ್ನ ಕಷ್ಟ ಹುಡುಗರಿಗೆ ಅರ್ಥ ಆಗುತ್ತೆ. ವಾವ್, ಸೂಪರ್ ದೋಸೆ. ಇವತ್ತು ನಮ್ಮ ಹಸ್ಬೆಂಡ್ ನನ್ನ ಆಚೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ ಗಾಯ್ಸ್, ಮದುವೆ ಆಗ್ಬಿಟ್ರೆ ನಮ್ಮಂಥವ್ರ ಪರಿಸ್ಥಿತಿ ತುಂಬ ಕಷ್ಟ. ಆಚೆನೂ ಡೀಲ್ ಮಾಡಬೇಕು, ಮನೆಯಲ್ಲೂ ಡೀಲ್ ಮಾಡಬೇಕು. ವ್ಯೂವರ್ಸ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವರೆಲ್ಲ ಮದುವೆ ಆಗಿಲ್ಲ ಅನ್ಕೊಂಡು ಅವ್ರ ಪೇರೆಂಟ್ಸ್ ಬಂದು ನಿನ್ನ ಎತ್ತು ಒಳಗಡೆ ಹಾಕ್ತಾರೆ. ಹಂಗ ಆಗ್ಬೇಡ್ರಿ, ಮದುವೆ ಆಗ್ಬೇಡ್ರಿ. ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡಿ. ಇನ್ನೆಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಈ ಭೂಮಿ ಇನ್ನೆಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಇದ್ದಷ್ಟು ದಿನ ಎಂಜಾಯ್. ನಾನು ಮಾಡಿರೋ ದೋಸೆ ಹೆಂಗಮ್ಮೈತೆ? ಎಕ್ಸ್ಕ್ಯೂಸ್ ಮಿ ಧರ್ಮ ಪತ್ನಿ. ನೋಡಿ ಹಿಂಗೆ ನಮಗೆ ಲೀವ್ ಹಾಕ್ಸ್ಬಿಡೋದು, ಇವ್ರು ಲಾಗಿನ್ ಆಗೋದು. ಇದು ಯಾವ ನ್ಯಾಯ ಇದು? ಬೆಳಗ್ಗೆ ಎದ್ದ ತಕ್ಷಣ ಹೇಳೋದು ನೀತಿ, ನ್ಯಾಯ, ಧರ್ಮ ಅಂತ ಮಾತಾಡೋದು ಲೀವ್ ಹಾಕ್ಸ್ಬಿಟ್ಟು ನಮಗೆ. ಇದೆಲ್ಲ ತುಂಬಾ ಅನ್ಯಾಯ ಗಾಯ್ಸ್. ಇದೆಲ್ಲ ಡಂಕನಕ ಮಾಡೋ, ಡಂಕನಕ 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 ಡನ್. ಇವಾಗ ಹೊರಡ್ತಾ ಇದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಸುತ್ತ ಎಲ್ಲ ಈ ಥರ ಗಿಡಗಳು ಬೇಜಾನ್ ಬೆಳೆದ್ಬಿಟ್ಟಿದೆ. ಅದು ಮಳೆ ಇಲ್ಲ, ಇಷ್ಟು ಬಿಸಿಲು. ಶೋ ನೋಡಿ, ರಾಕಿ ಅಲ್ಲಿದ್ದಾನೆ. ಹೊರಡ್ತಾ ಇದ್ದೀವಿ ನೋಡಿ. ಫುಲ್ ರೋಡೆಲ್ಲ ಅಗದ್ಬಿಟ್ಟಿದ್ದಾರೆ. ಕಾವೇರಿ ಕನೆಕ್ಷನ್ ಆಗ್ತಿದ್ದಾರೆ ಗೈಸ್ ನಮ್ಮ ಏರಿಯಾದಲ್ಲಿ. ಫುಲ್ಲು ಅಗದ್ಬಿಟ್ಟವ್ರು ಅದಕ್ಕೆ ಅಲ್ವಾ? ಸೊ ನೀವು ಅಷ್ಟೇ ನಿಮ್ಮ ಮನೆ ಹತ್ರ ಎಲ್ಲ ಸೇಫ್ಟಿ ಮೆಜರ್ಸ್ ತಗೊಳ್ಳಿ. BBMP ಅವ್ರಿಗೆ ಹೇಳಿ, ಅವ್ರು ಬಂದು ಸೊಳ್ಳೆಗೆ ಔಷಧಿ ಎಲ್ಲ ಹೊಡಿತಿದ್ದಾರೆ. ಎಲ್ಲ ಕೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಫುಲ್ ಬ್ಯಾಂಗ್ಳೂರಲ್ಲಿ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ. ಯಾಕೆ ನಗ್ತಿದ್ದೀರಾ ಯಜಮಾನ್ರೆ? ನಿಮಗೂ ಡೆಂಗ್ಯೂ ಎಫೆಕ್ಟ್ ಆಗಿತ್ತು ಅಂತನಾ? ಲಾಸ್ಟ್ 1 ಮಂತ್ ಬ್ಯಾಕು ನಮ್ಮ ಹಸ್ಬೆಂಡ್ ಕೂಡ ಡೆಂಗ್ಯೂ ಆಗಿತ್ತು. ಆಲ್ಮೋಸ್ಟ್ 15 ಡೇಸ್ ಆಯಿತು ಅವ್ರಿಗೆ ಫುಲ್ ಪರ್ಫೆಕ್ಟ್ ಆಗಿ ಆಗಸ್ಟಲ್ಲಿ. ಸೊ ಎಸ್, ನಿಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅವ್ರಿಗೆ ಆದಷ್ಟು ಸೊಳ್ಳೆ ಕಚ್ತಿರಂಗೆ ನೋಡ್ಕೊಳ್ಳಿ. ಮಸ್ಕಿಟೋಸ್ ನೆಟ್ ಹಾಕಿ ಅಲೌಟ್ ಯೂಸ್ ಮಾಡಿ. ಆಮೇಲೆ ಮಕ್ಕಳಿಗೆ ಓಡೋಮೋಸ್ ಬರುತ್ತೆ, ಅದನ್ನು ಬಟ್ಟೆ ಮೇಲೆ ಹಚ್ಚಿ ಇನ್ ಕೇಸ್ ಆಚೆ ಹೋಗ್ತಿದ್ರೆ ಆಟ ಆಡೋದಕ್ಕೆ.
ಸೊ ನಮ್ಮ ಕೇರಲ್ಲಿ ನಾವಿರಬೇಕು ಅಲ್ವಾ? ಹೇಗಿತ್ತು ನಿಮ್ಮ ಡೆಂಗ್ಯೂ ಎಕ್ಸ್ಪೀರಿಯನ್ಸ್? ಕೋವಿಡ್ ಇಂತ ನರ್ಕ ಅಂತೆ, ಹೌದಾ? ನನಗೆ ಕೆಲ್ಸದ ಮೇಲೆನೇ ಇದೆ. ಓಕೆ ಬಿಡಿ ಯಜಮಾನ್ರೆ, ಒಂದಿನ ಮಾಡಿದ್ರೆ ಏನಾಗಲ್ಲ. ನೋಡಿ ಅವ್ರ ಲ್ಯಾಪ್ಟಾಪ್ ಕೂಡ ತಗೋಬತ್ತಿದ್ದಾರೆ. ಏನಾದ್ರೂ ಕೆಲಸ ಬಂತು ಅಂದ್ರೆ ಹಂಗೆ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಕೆಲಸ ಮಾಡೋದು, ಸುಮ್ಮನೆ ಲೀವ್ ಅಂತ ಅಷ್ಟೇ. ಆಫೀಸ್ಗೆ ಹೋಗಲ್ಲ, ವರ್ಕ್ ಫ್ರಮ್ ಎವ್ರಿವೇರ್ ಹತ್ರ ಇರುತ್ತೆ. ಪ್ಲಾನ್ ಏನಂದ್ರೆ ಶಾಪಿಂಗ್ ಹೋಗ್ತಾ ಇದೀವಿ. ಶಾಪಿಂಗ್ ಅಂದ್ರೆ ಲೈಕ್ ಆಲ್ರೆಡಿ ನಾವು ನಮ್ ಶಾಪಿಂಗು ಕೊಡೋರ್ಗೆಲ್ಲ ಮುಗೀತು. ಸೊ ಇವತ್ತು ಮದ್ವೆ ಹೆಣ್ಣಿಗೆ ಮುಹೂರ್ತದ ಸ್ಯಾರಿ ಎಲ್ಲ ಶಾಪ್ ಮಾಡಕ್ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಇವಾಗ ಆಲ್ಮೋಸ್ಟ್ 19th ಇಂದ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ. ಅದು ಎಂಡ್ ಆಗಸ್ಟ್ ಅಲ್ಲಿ 2nd ಆರ್ 3rd ಎಂಡ್ ಆಗುತ್ತೆ. ಆಮೇಲೆ ಸ್ಯಾರಿ ತಗೊಂಡ್ರೆ ಬ್ಲೌಸ್ ಹೊಲ್ಸೋದಿಕ್ ಆಗಲ್ಲ. ಇವತ್ತೆಲ್ರಿಗೂ ಲೀವ್ ಇದೆ ಫ್ರೆಂಡ್ಸ್, ಬಿಕಾಸ್ ಇಟ್ಸ್ ಅ ಗವರ್ಮೆಂಟ್ ಹಾಲಿಡೇ. ನನಗೆ ಲೀವ್ ಇಲ್ಲ. ಇಟ್ಸ್ ಅ ಗವರ್ಮೆಂಟ್ ಹಾಲಿಡೇ. ಎಲ್ಲರಿಗೂ ಲೀವ್ ಇರೋವಾಗ ತಾನೆ ಫ್ರೆಂಡ್ಸ್ ಹೋಗ್ಬೇಕು. ನೋಡಿ ಸ್ಯಾಟರ್ಡೆ ಸಂಡೇ ಇವ್ರು ಧರ್ಮಸ್ಥಳ ಹೋದ್ರು, ಶಾಪ್ ಮಾಡಕ್ ಆಗಿಲ್ಲ. ನಿನ್ನೆ ಧರ್ಮಸ್ಥಳ ಹೋಗಿ ಬಂದ್ರಿ. ಏನಕ್ಕೆ ಹೋದ್ರೆ ಅದು ಮ್ಯಾರೇಜ್ ಕೆಲ್ಸಕ್ಕೆ ಹೋಗಿತ್ತು. ಬಟ್ ನೋಡಿ ಧರ್ಮಸ್ಥಳ ಹೋಗಿ ಬರೋಷ್ಟರಲ್ಲಿ 2 days ಆಗೋಯ್ತು. ಸೊ ಇವತ್ತು ಒಂದೇ ದಿನ ಇರೋದು ಶಾಪಿಂಗು. ನೋಡಿ ಇವತ್ತು ಆಲ್ಮೋಸ್ಟ್ 16th, 19th ಅಂದ್ರೆ ಇನ್ನು ಎಷ್ಟು ದಿನ ಇರುತ್ತೆ? ಇನ್ನು 2-3 days ಇರುತ್ತೆ. ಸೊ ನಮ್ಮ ಅತ್ತಿಗೆಗೂ ಕೂಡ ಆಫೀಸ್ ಇದೆ ಅಲ್ವಾ, ಎಲ್ಲರಿಗೂ ಆಫೀಸ್ ಇದೆ. ಇವತ್ತೊಂದಿನ ಎಲ್ರಿಗೂ ಗೌರ್ಮೆಂಟ್ ಹಾಲಿಡೇ ಇದೆ. ಸೊ ಅದಕ್ಕೋಸ್ಕರ ಫೋರ್ಸ್ ಮಾಡಿ ಲೀವ್ ಹಾಕಿ ಇದೊಂದು ತಾನೇ ಮುಗಿಸ್ಬಿಡೋಣ. ಆಮೇಲೆ ಬೇಕಿದ್ರೆ ನಾವು ಯಾವ್ದಾದ್ರು ಸ್ಯಾಟರ್ಡೆ ಸಂಡೇ ಕೂಡ ಶಾಪಿಂಗ್ ಹೋಗ್ಬಹುದು. ಆಕ್ಚುಲಿ ಏನಂದ್ರೆ ನಾವೇ ಇನ್ನ ಶಾಪ್ ಮಾಡಿಲ್ಲ. ನಮ್ಮಣ್ಣ ಮದುವೆಗೆ ನಾನ್ ಮಾಡಿಲ್ಲ, ನೀನೆಲ್ಲ ಮಾಡಿದ್ಯಾ? ನಾನ್ ಮಾಡಿಲ್ಲ ಫ್ರೆಂಡ್ಸ್, ನಿಜ ಮಾಡಿಲ್ಲ. ನಾನ್ ಮಾಡೋ ಶಾಪಿಂಗ್ ಮಾಡಿಲ್ಲ, ನಮ್ಮ ಅಣ್ಣ ಮಾಡ್ಸೋ ಶಾಪಿಂಗ್ ಮಾಡ್ಸಿದಾನೆ. ನೀನ್ ಮಾಡೋ ಶಾಪಿಂಗ್ ಬೇರೆ ಆಯ್ತಾ? ಹೌದು, ಮತ್ತೆ ಇದು ಯಾವ್ದೋ ನಾಕಾಡೇನಪ್ಪ, ಇದು ನನ್ಗೆ ಅದಕ್ಕೂ ಸಂಬಂಧ ಇಲ್ಲ. ಹಂಗ ಹೇಳ್ತಾರೆ ಫ್ರೆಂಡ್ಸ್, ದುಡ್ಡು ಇವ್ರೆ ತಾನೇ ಕೊಡ್ಬೇಕು. ಮತ್ತೆ ಚೋಟು ಏನ್ ತಿಂದೆ? ಚೋಟು ಏನ್ ತಿಂದೆ ನೀನು? ಸೇ ಹಾಯ್ ಚೋಟು. ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹೇಳ ಎಲ್ಲಾರ್ಗು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಚೋಟು ನಿಂಗೆ ಕಣ್ಣೆಲ್ಲಿದೆ? ಕಣ್ಣು ತೋರ್ಸು ಎಲ್ಲಾರ್ಗು. ನಿನ್ ಕಣ್ಣೆಲ್ಲಿದೆ? ನೋಸ್ ಎಲ್ಲಿದೆ? ನಿನ್ ನೋಸ್ ಎಲ್ಲಿದೆ? ಮೂಗು ಮೂಗು ಮೌತ್ ಎಲ್ಲಿದೆ? ಮೌತ್ ಮೌತ್. ಕೈ ಎಲ್ಲಿದೆ ನಿಂಗೆ? ಕೈಯಾ? ಓಕೆ. ಕಾಲು ಕಾಲೆಲ್ಲಿದೆ? ಕಾಲು ಓಕೆ ಬನ್ನಿ ಹೋಗೋಣ. ಸೊ ಇವತ್ತು ನಾವು ಚಿಕ್ಕಪೇಟೆಗೆಲ್ಲ ಹೋಗ್ತಿಲ್ಲ, ನಾವು ಹೋಗ್ತಿರೋದು ವಿಜಯನಗರಕ್ಕೆ. ಸೊ ಎಲ್ಲಿ ಹೋಗ್ತಿದೀವಿ, ಯಾವ ಶೋರೂಮ್ಗೆ ಹೋಗ್ತಾ ಇದೀವಿ, ಹೋಗಕ್ಕೆ 2 hour ಬೇಕಲ್ಲ. ಯಾವ ಶೋರೂಮ್ಗೆ ಹೋಗ್ತಾ ಇದೀವಿ ನೋಡೋಣ. ಸ್ಟೇ ಟ್ಯೂನ್ಡ್. ಆಮೇಲೆ ನಮ್ನು ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಇಷ್ಟ ಆದ್ರೆ. ಥ್ಯಾಂಕ್ ಯು. ಆಗಿಲ್ಲ ಅಂದ್ರೆ ಶೇರ್ ಮಾಡಿ, ಇಲ್ಲ ಅಂದ್ರೆ ಗೊತ್ತಲ್ಲ, ರಿಕ್ವೆಸ್ಟ್ ಮಾಡಬೇಕು, ಆರ್ಡರ್ ಮಾಡಬಾರ್ದು. ಸ್ಟೇರಿಂಗ್ ಇಟ್ಕೊಳ್ಳಿ ಯಜಮಾನ್ರೆ, ಆಮೇಲೆ ಹೋಗ್ಬಿಡ್ತೀವಿ. ನಿಮ್ ಕಾರಲ್ಲಿ ಹತ್ತಿದ್ರೆ ಇದೊಂದು ಗೋಳಿ ಅವ್ರದ್ದು. ಗ್ಯಾಪ್ ಸಿಕ್ಕರೆ ಮಲ್ಕೊಂಡ್ಬಿಡ್ತಾರೆ. ಪವರ್ ನ್ಯಾಪ್. ಶಾಪಿಂಗ್ ಇಸ್ ಅ ಬೋರಿಂಗ್ ಡೇ ಫಾರ್ ಮೀ. ನೀವು ಕಾರಲ್ಲಿ ಕುತ್ಕೊಂಡು ಕೆಲಸ ಮಾಡಿ, ಲ್ಯಾಪ್ಟಾಪ್ ಆಫ್ ಕೋರ್ಸ್ ಐ ವಿಲ್ ವರ್ಕ್ ಫ್ರಮ್ ಎನಿವೇರ್. ಸೊ ಇವತ್ತು ನಾವು ವಿಜಯನಗರ ಅಲ್ಲ, ಪ್ಲಾನ್ ಚೇಂಜ್ ಆಗಿದೆ. ರಾಜಾಜಿನಗರ್ ಹೋಗ್ತಾ ಇದೀವಿ. ಅರುಣಾ ಸಿಲ್ಕ್ಸ್ಗೆ ಮದ್ವೆ ಹೆಣ್ಣಿಗೆ ಸರಿ ತಗೊಳ್ಳಿಕ್ಕೆ ಆಲ್ರೆಡಿ ಹೇಳಿದೀನಿ. ಸೀರೆ. ಆಮೇಲೆ ಚಿಕ್ಕಪೇಟೆ ಹೋಗ್ಬೇಕು ಅಂತ ಇದೆ. ಅರುಣಾ ಸಿಲ್ಕ್ಸ್ ಅಲ್ಲಿ 6 hour ಆಯ್ತು ಅಂದ್ರೆ ನಾವು ಹೋಗಲ್ಲ, ವಾಪಸ್ ಮನೆಗೆ. ಚೆನ್ನಾಗಿ ನಿದ್ದೆ ಮಾಡಿದ. ಅವ್ರ ತಾತ ಬಂದ ತಕ್ಷಣ ಎದ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ನಾವ್ ಇವಾಗ ಇರೋದು ಒಂದು ಫೇಮಸ್ ರೋಡಲ್ಲಿ. ಗೆಸ್ ಮಾಡಿ, ಕಮೆಂಟ್ ಮಾಡಿ ಯಾವ ರೋಡ್ ಅಂತ. ನೋಡಿ ಸಿಟಿ ಸೆಂಟ್ರಲ್ ಇದೀವಿ. ಇವತ್ತು ಫುಲ್ ರಜಾ ಇರೋದಕ್ಕೆ ರೋಡ್ ಫುಲ್ಲು ಖಾಲಿ. ನಾವು ಕಾರ್ ತರ ಓಡಿಸ್ತಿದೀವಿ. ಯಾವ ಇವೆಲ್ಲ ಕಾರ್ ತರ ಓಡಿಸಿದೀವಿ. ಟ್ರಾಫಿಕ್ ಇದ್ರೆ ಸೈಕಲ್ ತರ ಹೋಗ್ತಾ ಇರ್ತೀವಿ, ಹೋಗ್ಲೋ ಬೇಡೋ ಅಂತ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಇವತ್ತು ಕಾರ್ ತರ ಓಡಿಸ್ತಿದೀವಿ ಅಂತ ಹೇಳ್ತಾ ಇದೀನಿ. ಎಂತವಳನ್ನ ಕಟ್ಕೊಂಡಿದೀನಿ ನಾನು ಅಂತ. These like people we have to avoid. We have to avoid anything like ಒಲೆ. ಎಲ್ರಿಗೂ ಚಿಕ್ಕಪೇಟೆ ಶಾಪಿಂಗ್ ಹೋಗೋರು ಎಲ್ರಿಗೂ ಒಂದು ಸಜೆಷನ್ ಏನಂದ್ರೆ, ಶಾಪಿಂಗ್ ಮಾಡಕ್ ಹೋದ್ರೆ
ಸ್ಯಾಟರ್ಡೆ ಸಂಡೇ ಹೋಗ್ಬಿಡಿ, ಮಂಡೇ ಹೋಗಿ. ಮಂಡೇ ಫುಲ್ ಜನ ಇರಲ್ಲ. ಮಂಡೇ ಬೆಳಗ್ಗೆನೆ ಆಫೀಸಲ್ಲಿ ಮ್ಯಾನೇಜರ್ಸ್ ಪ್ರೆಷರ್ ಕೊಟ್ಟಿರ್ತಾರೆ ಬನ್ನಿ ಅಂತ. ಯಾವಲ್ಲ ಅವನು ಆಫೀಸ್ಗೆ ಹೋಗಿರ್ತಾನೆ, ಚಿಕ್ಕಪೇಟೆಗೆ ಯಾರು ಬಂದಿರಲ್ಲ. ಆದ್ರೂ ಕ್ರೌಡ್ ಇರುತ್ತೆ, ಬಟ್ ಆ ಕ್ರೌಡ್ ಮ್ಯಾನೇಜ್ ಮಾಡ್ಬೋದು. ವೀಕೆಂಡ್ಸ್ ಹೋದ್ರೆ ಸತ್ತೋಗ್ತಾರೆ. ಹೋದ್ರೆ ಮುಗಿತ್ ಕತೆ. ಎಸ್ ನೋಡಿ ಫ್ರೆಂಡ್ಸ್, ಯಾವ ಏರಿಯಾ ಇದು? ಕಾರ್ಪೊರೇಷನ್ ಹಡ್ಸನ್ ಸರ್ಕಲ್. ಕಾರ್ಪೊರೇಷನ್ ಹಡ್ಸನ್ ಸರ್ಕಲ್. ಚೋಟು, ನಿಮ್ ಶಾರ್ಟ್ ನಿದ್ದೆ ಆಗೋಯ್ತಾ? ತಾತ ನೋಡಿದ ತಕ್ಷಣ ನಿದ್ದೆನೂ ಓಡೋಯ್ತು ಫ್ರೆಂಡ್ಸ್ ಇವನ್ಗೆ. ಇವ್ರು ಸಮ್ಟೈಮ್ಸ್ ಮೇಡ್ ಫಾರ್ ಈಚ್ ಅದರ್ ತರ ಆಡ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮನ್ನ ಇಲ್ಲಿ ಸ್ಯಾರಿ ಶಾಪಿಂಗ್ ಮಾಡ್ತಿದ್ರೆ ನಮ್ಮ ಹಸ್ಬೆಂಡ್ ಅಲ್ಲಿ ಲಾಗಿನ್ ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಕೆಲಸ ಬೇಬಿ ಬೇಬಿ ಏನ್ ಮಾಡ್ತಿದ್ದೆ? ಸಿಕ್ಕಿದೆ ಚಾನ್ಸ್ ಅಂತ ಓಡ್ತಿದ್ದೆ. ಹೇಗಿದೆ ಈ ಸ್ಯಾರಿ? ಶಾಪಿಂಗ್ ಆಯ್ತು. ಶಾಪಿಂಗ್ ಆಯ್ತಾ ಇಲ್ಲ ಇಲ್ವಾ? ಇನ್ನೂ ಸ್ವಲ್ಪ ಐತೆ. ಮಾಡ್ಕೊಂಡು ಬಂದಿರ. ನೀವು ಇಲ್ಲೇ ಇರ್ತೀರಾ ಕೆಲಸ ಮಾಡ್ಕೊಂಡು? ಸರಿ, ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಬಾಯ್. ಕೀ ಕೊಡಿ. ಕಷ್ಟ ನೋಡಿ ಫ್ರೆಂಡ್ಸ್, ಹೆಂಗೆಲ್ಲ ಗೋಬಿ ತಿಂತಾ ಇದ್ದೀವಿ. ಬಾಕ್ಸ್ಗೂ ಗೋಬಿ. ಸ್ವಲ್ಪ ಕಟ್ ಮಾಡ್ತಾಳೆ. ಗೋಬಿ ಮಾತ್ರ ಸಖತ್ತಾಗಿದೆ. ಎಲ್ಲಿದು? ರಾಜಾಜಿನಗರಲ್ಲಿ ಅರುಣಾ ಸಿಲ್ಕ್ಸ್ ಅಂದ್ರೆ ಮುಂದೆ ಹೋದ್ರೆ, ಅರುಣಾ ಸಿಲ್ಕ್ಸ್ ಇಂದ ಸ್ವಲ್ಪ ಮುಂದೆ ಹೋಗಿ ಒಂದು ಲೆಫ್ಟ್ ತಗೊಳ್ಳಿ. ಪಾರ್ಕ್ ಅಪೋಸಿಟ್. ಟೇಸ್ಟ್ ಚೆನ್ನಾಗಿದೆ, ಏನಿರಲ್ಲ, ಒಳ್ಳೆ ಗೋಬಿ ಸ್ಪಾಟ್. ಸೊ ಮತ್ತೆ ಬಂದಿದ್ದೀವಿ ನಾವು ಚಿಕ್ಕಪೇಟೆಗೆ. ಅವತ್ತು ಬಂದಾಗ ರೋಡ್ ಫುಲ್ಲು ಖಾಲಿ, ಇವತ್ತು ಬಂದಾಗ ರೋಡ್ ಫುಲ್ ಆಗೋಗೈತೆ. ಅವಾಗಿಂದ ಇದೇ ರೋಡಲ್ಲೇ ಇದ್ದೀವಿ. 20 ಮಿನಿಟ್ಸಿಂದ ಹೋಗ್ತಾನೇ ಇದ್ದೀವಿ, ಆದರೆ ಇನ್ನೂ ಹೋಗಿಲ್ಲ. ಇನ್ನು ಚಿಕ್ಕಪೇಟೆನೂ ಸಿಕ್ಕಿಲ್ಲ. ನಾವು ಗೋಬಿ ತಿಂದು ನಿದ್ದೆ ಮಾಡ್ತಾ ಇದ್ದೀವಿ. ಜನ್ಮದಲ್ಲಿ ಯಾವತ್ತು ಚಿಕ್ಕಪೇಟೆಗೆ ಇನ್ಮೇಲೆ ಶಾಪಿಂಗ್ ಹೋಗ್ಬಾರ್ದು. ಈ ತರ ಎಷ್ಟು ವರ್ಷದಿಂದ ಹೇಳ್ತಾನೆ ಇದೆಯಾ? ಏನ್ ಜನನು ಇರೋ ಬರೋ ಜನ ಎಲ್ಲ ಅಲ್ಲೇ ಇರ್ತಾರೆ. ನಾವು ಅವತ್ತು ಮಂಡೇ ಅಂತ ಹೇಳಿದ್ವಿ, ಆದ್ರೆ ಹಾಲಿಡೇ ಇರುವಾಗ ಮಂಡೇ ಹೋಗ್ಬೇಡಿ. ಯಾವ್ದೋ ಮಂಡೇಲಿ ಮಂಡೆ ಬಿಸಿಯಾಗಿ ಕಾವತ್ ಬಿಡೋದು. ನಾನು ಹೆಂಡತಿಗೆ ಹೊಡಿಬೇಕು ಫಸ್ಟ್. ರಜಾ ಹಾಕು ಅಂದ್ರೆ ರಜಾ ಹಾಕ್ಸ್ಬಿಟ್ಟು ಕಾರಲ್ಲಿ ಕುಳ್ಸೋಣ 2 ಅವರ್. ಬರ್ಬೇಕಿತ್ತು ನೀನು. ಮಾರ್ಕೆಟ್ ಅಲ್ಲಿ ಒಂದು ಹೊಸ ಪುಳಿಯೋಗರೆ ಪ್ಯಾಕೆಟ್ ಬಂದಿದೆ ನೋಡಿ. ಅಲ್ಲಿ 5 ಲೀಟರ್ ಎಣ್ಣೆ ತಗೊಂಡ್ರೆ ಉಚಿತ 200 ಗ್ರಾಮ್ ಪುಳಿಯೋಗರೆ ಪೌಡರ್ ಫ್ರೀಯಾಗಿ ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದೀವಿ. ಸನ್ಪ್ಯೂರ್ ಅವರು ಇದನ್ನ ನೋಡಿ ನನಗೆ ಒಂದ್ ಸ್ವಲ್ಪ ಅಕೌಂಟ್ ಸ್ವಲ್ಪ ದುಡ್ಡು ಹಾಕಿದ್ರೆ ನನ್ನ ಜೀವನಕ್ಕೆ ಸ್ವಲ್ಪ ಹೆಲ್ಪ್ ಆಗಿದೆ. ಇಲ್ಲ ಕರೆಕ್ಟಾಗಿ ಒಂದು 5 ಲೀಟರ್ ಎಣ್ಣೆ ಕಳ್ಸಿಕೊಟ್ರೆ 1 ತಿಂಗ್ಳಿಗೆ ಯೂಸ್ ಆಯ್ತದೆ ನನಗೆ. ಚೋಟು ಅವ್ರ ಮಾಂಕಿ ಸೊ ಈ ಆನಿಯನ್ ದೋಸೆ ಎಲ್ಲಿಂದ ತಂದಿರೋದು ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ನಮ್ದು ಇವತ್ತು ಲೇಟ್ ಲಂಚ್ ಟೈಮ್ ನೋಡಿ. ಟೈಮ್ ಬಂದು 5 ಗಂಟೆ ಆಗಿದೆ. ನಾವು ಇವತ್ತು ಲೇಟ್ ಲಂಚ್ ತಿಂತಾ ಇದ್ದೀವಿ. ಏನಿದು ಎಲ್ಲಿ ತಂದಿರೋ ಆನಿಯನ್ ದೋಸೆ ಅಂತ ಗೆಸ್ ಮಾಡಿ. ಇವ್ರು ತಿಂತಾರೋ ಬಿಡ್ತಾರೋ, ನಾವು ತಿನ್ನೋಣ.